ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಸೊ ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಅರ್ಥಶಾಸ್ತ್ರದ ಮೊದಲನೆಯ ಪಾಠ, ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಇನ ಇಂಪಾರ್ಟೆಂಟ್ ಕ್ವೆಶ್ಚನ್ ಇನ ಸಮರಿ ಡಿಸ್ಕಷನ್ಗೆ. ಸೊ ಈ ಎಕನಾಮಿಕ್ಸ್ ಇನ ಸಮರಿ ಡಿಸ್ಕಷನ್ ಸೀರೀಸ್ ನಲ್ಲಿ ಇಂಪಾರ್ಟೆಂಟ್ ಆದಂತಹ ಫಿಲ್ ಇನ್ ದ ಬ್ಲಾಂಕ್ಸ್, MCQs, ಮ್ಯಾಚ್ ದ ಫಾಲೋಯಿಂಗ್, 1 ಮಾರ್ಕರ್ ಎಲ್ಲವನ್ನು ಕಲಿತು 100ಗೆ 100 ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಹೊಡೆಯುವಂತ ಏಮ್ ಇಟ್ಕೊಳ್ಳೋಣ. ಸೊ ಈಗಲೇ ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳುವಂತ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಉತ್ತರಗಳನ್ನ ತಿಳಿಸ್ಕೊಡಿ. ಐ ವಿಲ್ ಬಿ ವೈಟಿಂಗ್ ಟು ರೀಡ್ ಯೋರ್ ಕಾಮೆಂಟ್ಸ್. ಸೊ ನಾವು ಏನು ಹೊಸ ಎಕನಾಮಿಕ್ಸಿನಲ್ಲಿ ವಿಡಿಯೋಗಳನ್ನ ತರಬೇಕು, ನಿಮ್ಮ ಸಜೆಷನ್ ಏನು, ನಿಮ್ಮ ಕಲಿಕೆಯನ್ನ ನಮ್ಮ ವಿಡಿಯೋಗಳು ಹೇಗೆ ಇಂಪ್ರೂವ್ ಮಾಡುತ್ತೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆ ಎಲ್ಲ ಸಜೆಷನ್ಗಳ ಹೊಸ ವಿಡಿಯೋಗಳನ್ನ ನಾನು ನಿಮಗೋಸ್ಕರ ತರ್ತೇನೆ. ಹಾಗಾದ್ರೆ ಇನ್ಯಾಕೆ ತಡ, ಮೊದಲನೆಯದ್ದು ಚೂಸ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಮೊದಲನೆಯ ಪ್ರಶ್ನೆ ಏನು? ಅವನು ಕೇಳ್ತಾ ಇದ್ದಾನೆ, ದ ಸ್ಕಾರ್ಸ್ ರಿಸೋರ್ಸಸ್ ಆಫ್ ಎನ್ ಎಕಾನಮಿ ಹ್ಯಾವ್ ಡ್ಯಾಶ್ ಅಂತ. ಕಂಪೀಟಿಂಗ್ ಯೂಸೇಜ್, ಸಿಂಗಲ್ ಯೂಸೇಜ್, ಅನ್ಲಿಮಿಟೆಡ್ ಯೂಸೇಜ್, ನನ್ ಆಫ್ ದಿ ಅಬೌವ್. ನಮ್ಮ ರಿಸೋರ್ಸಸ್ ಸ್ಕಾರ್ಸ್ ಆಗಿದ್ದು ಎಲ್ಲರಿಗೂ ಅದು ಸಿಗಲಿಲ್ಲ ಅಂದ್ರೆ ಜನ ಅದಕ್ಕೋಸ್ಕರ ಫೈಟಿಂಗ್ ಮಾಡ್ತಾರೆ, ಸಿಗಲೇಬೇಕು ಅಂತ ಹೋರಾಡ್ತಾರೆ. ಸೊ ನಮ್ಮ ಉತ್ತರ ಏನು? ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಸ್, ಕಂಪೀಟಿಂಗ್ ಯೂಸೇಜ್. ಎರಡನೆಯ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಟು ಮೈಕ್ರೋ ಎಕನಾಮಿಕ್ ಸ್ಟಡಿ? ಸೊ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಅನ್ಎಂಪ್ಲಾಯ್ಮೆಂಟ್, ಗವರ್ಮೆಂಟ್ ಬಜೆಟ್ ಅಂಡ್ ಎಕಾನಮಿ, ಕನ್ಸ್ಯೂಮರ್ ಬಿಹೇವಿಯರ್. ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಏನರ್ಥ? ಇಂಡಿವಿಜುವಲ್ ಯೂನಿಟ್ಸ್, ಇಂಡಿವಿಜುವಲ್ ಡಿಮಾಂಡ್, ಸಪ್ಲೈ, ಪ್ರೈಸಸ್ ಗಳನ್ನ ಕಲಿಯುವಂತದ್ದು. ಪಾರ್ಷಿಯಲ್ ಪಿಕ್ಚರ್ ಆಫ್ ದ ಎಕಾನಮಿ ಇದು ನಮಗೆ ಕೊಡುತ್ತೆ. ಅದಷ್ಟೇ ಅಲ್ಲದೆ ಇದನ್ನ ನಾವು ಪ್ರೈಸ್ ಥಿಯೋರಿ ಅಂತ ಕೂಡ ಕರಿತೇವೆ. ಹಾಗಾದ್ರೆ ನಮ್ಮ ಉತ್ತರ ಕ್ಲಿಯರ್ ಅಂಡ್ ಸಿಂಪಲ್, ಕನ್ಸ್ಯೂಮರ್ ಬಿಹೇವಿಯರ್. ಮೂರನೆಯ ಪ್ರಶ್ನೆ, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕಾನಮಿ ಇನ್ಕ್ಲೂಡ್ಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ಎಲ್ಲ ಅರ್ಥವ್ಯವಸ್ಥೆಗಳಲ್ಲೂ 3 ಇಂಪಾರ್ಟೆಂಟ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಗಳಿರುತ್ತವೆ. How to produce, what to produce, for whom to produce. ಇದರ ಬಗ್ಗೆ ಸುದೀರ್ಘವಾಗಿ ಕಲಿಬೇಕು, ಈ ಚಾಪ್ಟರಿನ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲಿನ ಪ್ಲೇಲಿಸ್ಟ್ಗೆ ಹೋಗಿ, ಸೆಕೆಂಡ್ PUC ಎಕನಾಮಿಕ್ಸ್ಗೆ ಹೋಗಿ, ಫಸ್ಟ್ ಚಾಪ್ಟರ್ ಎಕ್ಸ್ಪ್ಲನೇಷನ್ ಅನ್ನ ಸುದೀರ್ಘವಾಗಿ ಪಡೆಯಿರಿ with in-depth examples. ಹಾಗಾದ್ರೆ ಇಲ್ಲಿ what to produce, how to produce, for whom to produce ಇದೆ. All of the above will be the answer. ನಾಲ್ಕನೆಯ ಪ್ರಶ್ನೆ, traditionally the subject matter of economics is studied under the following branches: inductive and deductive, micro, macro, positive, normative, none of the above ಅಂತ ಹೇಳ್ತಾ ಇದ್ದಾನೆ. ಸೊ ಟ್ರೆಡಿಷನಲ್ ಆಗಿ, ಕನ್ವೆನ್ಷನಲ್ ಆಗಿ ನಮ್ಮ ಎಕನಾಮಿಕ್ಸ್ ಅನ್ನ, ಅರ್ಥಶಾಸ್ತ್ರವನ್ನ 2 ಅರ್ಥಶಾಸ್ತ್ರಗಳನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಸಮಗ್ರ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ. ಸೊ ಅಲ್ಲಿಗೆ ಆಬ್ವಿಯಸ್ಲಿ ನಮ್ಮ ಆನ್ಸರ್ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ಪ್ರಶ್ನೆ. ಮೊದಲನೆಯ ಪ್ರಶ್ನೆ, scarcity of resources gives rise to dash ಅಂತ ಕೇಳ್ತಾ ಇದ್ದಾನೆ. ಆಬ್ವಿಯಸ್ಲಿ ಯಾವಾಗ ಸಂಪನ್ಮೂಲಗಳ ಕೊರತೆ ಇರುತ್ತೆ, ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಇರುತ್ತೆ, ನಮಗೆ ಚಾಯ್ಸ್ ಮಾಡುವಂಥದ್ರಲ್ಲಿ ಪ್ರಾಬ್ಲಮ್ ಆಗತ್ತೆ. ದಿ ಆನ್ಸರ್ ಇಸ್ ಪ್ರಾಬ್ಲಮ್ ಆಫ್ ಚಾಯ್ಸ್. ನೆಕ್ಸ್ಟ್, ದ ಸ್ಕಾರ್ಸ್ ರಿಸೋರ್ಸಸ್ ಆಫ್ ಎನ್ ಎಕಾನಮಿ. ಈಗ ತಾನೇ ಇದನ್ನ ಕಲಿತ್ವಿ. ಕಂಪೀಟಿಂಗ್ ಯೂಸೇಜಸ್ ಇರುತ್ತೆ. ಮೂರನೆಯದು, ಇನ್ ಅ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಆಲ್ ದ ಡಿಸಿಷನ್ಸ್ ಆರ್ ಟೇಕನ್ ಬೈ. ಒಂದು ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಅಂದ್ರೆ ಅದನ್ನ ನಾವು ಸೋಷಿಯಲಿಸ್ಟ್, ಕಮ್ಯುನಿಸ್ಟ್ ಎಕಾನಮಿ ಅಂತ ಕರಿತೇವೆ. ಇಲ್ಲಿ ಎಲ್ಲ ನಿರ್ಧಾರಗಳನ್ನು ಗೌರ್ಮೆಂಟೇ ತಗೊಳುತ್ತೆ. ಅದು ಸೆಂಟರ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು. ಎಲ್ಲ ರಿಸೋರ್ಸಸ್ ಗಳನ್ನು ಗೌರ್ಮೆಂಟೇ ಕಂಟ್ರೋಲ್ ಮಾಡ್ತಾರೆ.
ಪಬ್ಲಿಕ್ ವೆಲ್ಫೇರ್ಗೆ ಕೆಲಸ ಮಾಡ್ತಾರೆ. ನಾನೇ ಉತ್ತರ ಹೇಳ್ಬಿಟ್ಟೆ, ಗೌರ್ಮೆಂಟ್ ಇಸ್ ದಿ ಆನ್ಸರ್. ಮುಂದಿನ ಪ್ರಶ್ನೆ, ಆಲ್ ಎಕಾನಮೀಸ್ ಆರ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ಬಹಳ ಈಸಿ ಆದಂತ ಪ್ರಶ್ನೆ. ಜಗತ್ತಲ್ಲಿ ಎಲ್ಲ ಅರ್ಥವ್ಯವಸ್ಥೆಗಳಲ್ಲೂ ಸರ್ಕಾರ, ಪ್ರೈವೇಟ್ ಪ್ಲೇಯರ್ಸ್ ಇರಲೇಬೇಕು. ಸರ್ಕಾರ, ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ ಅಂದ್ರೆ ಆ ಎಲ್ಲ ಅರ್ಥವ್ಯವಸ್ಥೆಗಳು ಕೂಡ ಮಿಕ್ಸ್ ಆಗಿರಬೇಕು. ಸೊ ಮಿಕ್ಸ್ಡ್ ಇಕಾನಮೀಸ್ ಇಸ್ ದಿ ಆನ್ಸರ್. ಆದ್ರೂ ಕೂಡ ಸ್ವಲ್ಪ ಎಲ್ಲಿ ಸರ್ಕಾರ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸುತ್ತೆ ಅದನ್ನ ಸೆಂಟ್ರಲಿ ಪ್ಲಾನ್ಡ್ ಅಂತೇವೆ. ಎಲ್ಲಿ ಪ್ರೈವೇಟ್ ಎಂಟರ್ಪ್ರೈಸಸ್ ಜಾಸ್ತಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾರೆ ಅದನ್ನ ನಾವು ಮಾರ್ಕೆಟ್ ಇಕಾನಮಿ, ಕ್ಯಾಪಿಟಲಿಸ್ಟ್ ಇಕಾನಮಿ ಅಂತ ಕರಿತೀವಿ. ನೆಕ್ಸ್ಟ್, traditionally the subject matter of economics is studied under the branches Samagra Arthashastra, Sukshma Arthashastra. So the answer is micro and macro. Samagra andre macro, Sukshma Arthashastra andre micro economics. Next, central problems of an economy includes what to produce, how to produce, for whom to produce. So ಈ ಮೂರು ಸೆಂಟ್ರಲ್ ಪ್ರಾಬ್ಲಮ್ಗಳು ಇಂಪಾರ್ಟೆಂಟ್ ಆಗತ್ವೆ. Dash is an example of microeconomics: consumer behavior, production and cost, perfect competition, imperfect competition, monopolistic competition ಎಲ್ಲವೂ ಕೂಡ ಆಗತ್ತೆ. ನಮ್ಮ ಎಕನಾಮಿಕ್ಸಿನ ಮೊದಲನೆಯ ಚಾಪ್ಟರಿನ ಸುದೀರ್ಘವಾದಂತ ಎಕ್ಸ್ಪ್ಲನೇಷನ್ಗೆ ನಮ್ಮ PUC at ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿರುವಂತಹ ಪ್ಲೇ ಲಿಸ್ಟ್ಗೆ ಹೋಗಿ ಸೆಕೆಂಡ್ PUC ಎಕನಾಮಿಕ್ಸ್ ಪ್ಲೇ ಲಿಸ್ಟ್ ಓಪನ್ ಮಾಡಿ ಫಸ್ಟ್ ಚಾಪ್ಟರ್ ನ ಫುಲ್ ರಿವೈಸ್ ಮಾಡಿ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಡ್ಯಾಶ್ ಇಸ್ ಅ ಮ್ಯಾಕ್ರೋ ಇಕನಾಮಿಕ್ ವೇರಿಯಬಲ್ ಅಂತ ಇದ್ದಾನೆ. ಯಾವುದೇ ಮ್ಯಾಕ್ರೋ ಎಕನಾಮಿಕ್ ವೇರಿಯಬಲ್ ಏನಾಗಿರಬೇಕು? ಸಮಗ್ರ ಬೇಡಿಕೆ, ಓವರ್ ಆಲ್ ಡಿಮಾಂಡ್, ಟೋಟಲ್ ಡಿಮಾಂಡ್, ಆಗ್ರಿಗೇಟ್ ಡಿಮಾಂಡ್ ಅಂತ ಕರಿತೀವಿ. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್ ಅನ್ನ ನೋಡೋಣ. ಮಾರ್ಕೆಟ್ ಎಕಾನಮಿ ಅಂದ್ರೆ ಪ್ರೈವೇಟ್ ಪ್ಲೇಯರ್ಗಳಿರ್ತಾರೆ. ಇಲ್ಲಿ ಎಲ್ಲವೂ ಕೂಡ ಲಾಭಕ್ಕಾಗಿ ನಡೆಯುತ್ತೆ. ರಿಸೋರ್ಸಸ್ಗಳನ್ನ ಪ್ರೈವೇಟ್ ಪ್ಲೇಯರ್ಸ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಪ್ರೈವೇಟ್ ಇಸ್ ದಿ ಆನ್ಸರ್. ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಅಂದ್ರೆ ರಿಸೋರ್ಸಸ್ ಅನ್ನ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಗವರ್ಮೆಂಟ್ ಇಸ್ ದಿ ಆನ್ಸರ್. ನೆಕ್ಸ್ಟ್, ಪಾಸಿಟಿವ್ ಇಕನಾಮಿಕ್ಸ್. ಯಾವುದೇ ಒಂದು ಎಕನಾಮಿಕ್ಸ್ಗೆ ಡೇಟಾದ ಬ್ಯಾಕಪ್ ಇದ್ದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ಗೆ ಕೊಟ್ರೆ ಅದನ್ನ ಪಾಸಿಟಿವ್ ಎಕನಾಮಿಕ್ಸ್ ಅಂತೇವೆ. ಇಟ್ ಈಸ್ ದ ಮೆಕ್ಯಾನಿಸಮ್. ಸೊ ಫಂಕ್ಷನಿಂಗ್ ಆಫ್ ಮೆಕ್ಯಾನಿಸಮ್. ಅದೇ ರೀತಿಯಲ್ಲಿ ನಾರ್ಮಟಿವ್ ಎಕನಾಮಿಕ್ಸ್ ಅಂದ್ರೆ ನಾನು ಏನು ಮಾಡಬಹುದು, ಏನು ಮಾಡಬಾರ್ದು, ನಾನು ಹೇಳ್ತಾ ಇರುವಂತದ್ದಕ್ಕೆ ಯಾವುದೇ ಡೇಟಾ ಪ್ರೂಫ್ ಇರೋದಿಲ್ಲ, ನಾನೇನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತ ಒಂದು ಸಿಂಪಲ್ ವ್ಯಾಲ್ಯೂ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡ್ತೇವೆ. ಅದನ್ನ ನಾರ್ಮಟಿವ್ ಎಕನಾಮಿಕ್ಸ್ ಅಂತೇವೆ. ಇಟ್ ಇಸ್ ಅನ್ ಎವ್ಯಾಲ್ಯೂಯೇಷನ್ ಆಫ್ ಮೆಕ್ಯಾನಿಸಮ್. ಐದನೆಯದನ್ನ ನೋಡೋದಾದ್ರೆ, ಸರ್ವಿಸ್ ಆಫ್ ಅ ಟೀಚರ್ ಸ್ಕಿಲ್. ಒಬ್ಬ ಫಾರ್ಮರ್, ರೈತ ಬೆಳೆಗಳನ್ನ ಬೆಳೆಯುವಂಥದ್ದು ಸ್ಕಿಲ್, ಕಲೆ. ಒಬ್ಬ ಟೀಚರ್ ಪಾಠ ಮಾಡುವಂಥದ್ದು ಕಲೆ. ಒಬ್ಬ ಟೇಲರ್, ವೀವರ್ ಬಟ್ಟೆಗಳನ್ನ ಹೊಲಿಯುವಂಥದ್ದು ಕಲೆ. ಸೊ ಇವೆಲ್ಲವೂ ಕೂಡ ಸ್ಕಿಲ್ಸ್ ಆಗತ್ತೆ. ಸೊ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ 1 ಮಾರ್ಕರ್ ಪ್ರಶ್ನೆಗಳು. ಮೊದಲನೆಯದ್ದು, why does the problem of choice arise? ಸೊ ಯಾವುದೇ ಪ್ರಾಬ್ಲಮ್ ಆಫ್ ಚಾಯ್ಸ್ ಬರುವಂತದ್ದೇ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಇರುವಂತಹ ಕಾರಣ. ಸೊ that is our answer. Next, give an example for market economy. USA, UK, Australia, New Zealand, Luxembourg, Germany ಇವೆಲ್ಲವೂ ಕೂಡ ನಮ್ಮ ಮಾರ್ಕೆಟ್ ಎಕಾನಮಿಯ ಎಕ್ಸಾಂಪಲ್ಗಳಾಗತ್ವೆ. ಅದಷ್ಟೇ ಅಲ್ಲದೆ ಮಾರ್ಕೆಟ್ ಎಕಾನಮಿಯ ಅರ್ಥ ಏನು? ಯಾವುದೇ ಒಂದು ಅರ್ಥವ್ಯವಸ್ಥೆಯನ್ನ ಪ್ರೈವೇಟ್ ಪ್ಲೇಯರ್ಗಳು ಕಂಟ್ರೋಲ್ ಮಾಡ್ತಾ ಇದ್ದು ಎಲ್ಲವನ್ನು ಲಾಭಕ್ಕಾಗಿಯೇ ಮಾಡಿದ್ರೆ, ನಿರ್ವಹಿಸಿದ್ರೆ ಮಾರ್ಕೆಟ್ ಇಕಾನಮಿ ಅಂತ ಕರಿತೇವೆ. ವಾಟ್ ಡು ಯು ಮೀನ್ ಬೈ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ಕೇಳ್ತಾ ಇದ್ದಾನೆ. ನಮ್ಮ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಇಂಪಾರ್ಟೆಂಟ್ ಆದಂತಹ 4 ಮಾರ್ಕ್ ಕ್ವೆಶ್ಚನ್ ಫೈನಲ್ ಎಕ್ಸಾಮಿನೇಷನ್ಗೆ ಈಗಲೇ ನಮ್ಮ PUC at ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಪ್ಲೇ ಲಿಸ್ಟ್ ನಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ ನ ಮೊದಲನೆಯ ಚಾಪ್ಟರ್ ಎಕ್ಸ್ಪ್ಲನೇಷನ್ ಅನ್ನ
ಫುಲ್ ಡೀಟೇಲ್ಡ್ ಆಗಿ ಒನ್ ಶಾಟ್ ನಲ್ಲಿ ವೀಕ್ಷಿಸಿ. ಸೊ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂದ್ರೆ ನಮ್ಮ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ನಲ್ಲಿ ನಾವು ರಿಸೋರ್ಸಸ್ ಗಳನ್ನ ಬಳಸ್ಕೊಂಡು, ಈವನ್ ರಿಸೋರ್ಸಸ್ ಈವನ್ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಏನು ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ಮಾಡ್ತೇವೆ, ಆ ಕಾಂಬಿನೇಷನ್ ಗಳನ್ನ ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ಕರಿತೇವೆ. ನೆಕ್ಸ್ಟ್, ವಾಟ್ ಡಸ್ ಅ ಕಾಂಬಿನೇಷನ್ ಬಿಲೋ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಇಂಡಿಕೇಟ್? ಮೊದಲಿಗೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಅಂದ್ರೆ ಎರಡು ಕಾಂಬಿನೇಷನ್ ಆಫ್ ಗೂಡ್ಸ್ ಗಳನ್ನ ಒಂದು ಅರ್ಥವ್ಯವಸ್ಥೆಯಲ್ಲಿ ಸೇಮ್ ರಿಸೋರ್ಸಸ್ ಸೇಮ್ ಟೆಕ್ನಾಲಜಿಯನ್ನ ಇಟ್ಕೊಂಡು ಪ್ರೊಡ್ಯೂಸ್ ಮಾಡಿದ್ರೆ PPF ಅಂತ ಕರಿತೇವೆ. ಇದಕ್ಕೊಂದಷ್ಟು ಅಸಂಪ್ಷನ್ಸ್ ಇದೆ. ಇಟ್ ಇಸ್ ಅ ಡೌನ್ವರ್ಡ್ ಸ್ಲೋಪಿಂಗ್ ಲೈನ್. ಇಟ್ ಈಸ್ ಕಾನ್ಕೇವ್ ಟು ದ ಒರಿಜಿನ್. ಅದು ಬಲಗಡೆಗೆ ಹೋದ್ರೆ ಇನ್ಕ್ರೀಸ್ ಆಫ್ ರಿಸೋರ್ಸಸ್, ಎಡಗಡೆಗೆ ಬಂದ್ರೆ ಡಿಕ್ರೀಸ್ ಆಫ್ ರಿಸೋರ್ಸಸ್. ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಕಾಂಬಿನೇಷನ್ ಬಿಲೋ ಬಂದ್ರೆ ಅಂಡರ್ ಯುಟಿಲೈಸೇಷನ್, ಕಾಂಬಿನೇಷನ್ ಅಬೌವ್ PPF ಹೋದ್ರೆ ಓವರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸೊ ಇಲ್ಲಿ ಬಿಲೋ ಬಂದಿರುವ ಕಾರಣ ಅಂಡರ್ ಯುಟಿಲೈಸೇಷನ್. ನೆಕ್ಸ್ಟ್, ಗಿವ್ ದ ಮೀನಿಂಗ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಕೇಳ್ತಾ ಇದ್ದಾನೆ. ಸೂಕ್ಷ್ಮ ಅರ್ಥಶಾಸ್ತ್ರ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಯಾವ ಯಾವ ಎಕಾನಮಿಗಳಲ್ಲಿ ನಾವು ಇಂಡಿವಿಜುವಲ್ ಯೂನಿಟ್ಗಳನ್ನ ಕಲಿತೇವೆ, ಇಂಡಿವಿಜುವಲ್ ಡಿಮಾಂಡ್, ಇಂಡಿವಿಜುವಲ್ ಪ್ರೈಸಸ್, ಇಂಡಿವಿಜುವಲ್ ಸಪ್ಲೈ, ಎಲ್ಲ ಇಂಡಿವಿಜುವಲ್ ವೇರಿಯಬಲ್ಗಳ ಬಗ್ಗೆ ತಿಳ್ಕೊಳ್ತೇವೆ. ಅದು ನಮಗೆ ಪಾರ್ಷಿಯಲ್ ಪಿಕ್ಚರ್ ಆಫ್ ದ ಎಕಾನಮಿಯನ್ನ ಮಾತ್ರ ಕೊಡುತ್ತೆ. ಮೈಕ್ರೋ ಎಕನಾಮಿಕ್ಸ್ ಅನ್ನ ನಾವು ಪ್ರೈಸ್ ಥಿಯೋರಿ ಅಂತ ಕೂಡ ಕರಿತೇವೆ. ಸೊ ನಮ್ಮ ಎಲ್ಲ MCQಗಳನ್ನ, ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ, ಮ್ಯಾಚ್ ದ ಫಾಲೋಯಿಂಗ್ ಅನ್ನ, 1 ಮಾರ್ಕರ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಈಗಲೇ ಹೋಗಿ ನಮ್ಮ PUC at ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎಕನಾಮಿಕ್ಸ್ ಪ್ಲೇ ಲಿಸ್ಟ್ ಅಲ್ಲಿ ಮೊದಲನೆಯ ಒನ್ ಶಾಟ್ ಮುಗಿಸೋದನ್ನ ಮರಿಬೇಡಿ. ಮುಗಿಸಿದ ತಕ್ಷಣ ಸರ್ ಕಂಪ್ಲೀಟೆಡ್ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸ್ಕೊಡಿ. ವಿಡಿಯೋವನ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.